ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫೇಸ್ಬುಕ್ ಫ್ಯಾಮಿಲಿ. ಸೊ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಏನಮ್ಮ ಕರ್ಕಿದಾಳೆ ತಂದಿಲ್ಲಮ್ಮ, ಕೆಳಗಡೆ ಕೊಯ್ಕೊ ಬರಬೇಕು. ಸೊ ಇವತ್ತು ಅಮ್ಮ ಹಂಡೆ ಪೂಜೆ ಮಾಡ್ತಾ ಇದ್ದಾರೆ. ನಿನ್ನೆ ನೀರು ತುಂಬ ಶಾಸ್ತ್ರ ಇತ್ತು. ಇವತ್ತು ಆ ನೀರನ್ನು ಕಾಯಿಸ್ಬಿಟ್ಟು ಸ್ನಾನ ಮಾಡುವಂಥದ್ದು ಕೆಲವೊಂದು ಕಡೆ ಇದೆ. ಆದರೆ ನಮ್ಮ ಮಲೆನಾಡು ಕಡೆಯಲ್ಲಿ ಅಥವಾ ನಮ್ಮ ಉಡುಪಿ ಮಂಗಳೂರು ಕಡೆ ಎಲ್ಲ ಈ ಹಬ್ಬ ಜೋರು. ಹಂಡೆ ಒಲೆ ಅಂದರೆ ನೀರು ಕಾಯಿಸ್ಬಿಟ್ಟು, ನಮ್ಮ ಮನೇಲಿ ಈ ಥರ ಇದೆ. ಇದಕ್ಕೆ ಕೈಂಡೆಕಾಯಿ ಬಳ್ಳಿ, ಆಮೇಲೆ ಉಗುಳೆಕಾಯಿ ಅದೆಲ್ಲ ಸಿಗುತ್ತೆ. ಇಲ್ಲೇನೂ ಸಿಗಲ್ಲ. ಹಂಗಾಗಿ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಹಬ್ಬ ಮಾಡ್ತಾ ಇರೋದು. ಅಮ್ಮ ಯಾವ ಥರ ಪೂಜೆ ಮಾಡ್ತಾರೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಸೊ ಇಷ್ಟೇ. ಇದಕ್ಕೊಂದು ವಿನಾಯಕನ ಉಂಡೆ ಮಾಡಿಬಿಟ್ಟು ಪೂಜೆ ಮಾಡಿ ಫಸ್ಟು ಎಣ್ಣೆ ಮತ್ತು ಸ್ವಲ್ಪ ಸೀಗೆಕಾಯಿ ಪುಡಿ ಇಡ್ತಾರೆ. ಸೊ ಹಿರಿಯರು ಬಂದು ಸ್ನಾನ ಮಾಡ್ಕೊಂಡು ಹೋಗಲಿ ಅಂತ ಹೊಸ ಸೋಪೆಲ್ಲ ಇಟ್ಬಿಟ್ಟು ಆಮೇಲೆ ನಾವು ಈ ಹಂಡೆ ನೀರು ಸ್ನಾನ ಮಾಡುವಂಥದ್ದು. ಸೊ ನಿಮ್ಮ ಕಡೆ ಎಲ್ಲ ಯಾವ ಥರ ಮಾಡ್ತಾರೆ ತೋರಿಸಿ. ಇದನ್ನು ರಾತ್ರಿಯೇ ತುಂಬಿಸಿಟ್ಟಿರ್ತಾರೆ. ಸೊ ಬೆಳಗ್ಗೆ ಬಿಸಿ ಮಾಡಿ ಈ ಥರ ಪೂಜೆ ಮಾಡುವಂಥದ್ದು. ಇವತ್ತು ಎಣ್ಣೆ ಸ್ನಾನ ಆ್ಯಕ್ಚುಲಿ. ಸೊ ನನ್ನ ಮಗಳು ನೋಡಿ ಈ ಥರ ಲಕ್ಷ್ಮಿಗೆ ರಾತ್ರಿಯೇ ಸೀರೆ ಉಡಿಸಿ ಡೆಕೋರೇಷನ್ ಮಾಡಿಟ್ಟಿದ್ದೀನಿ. ಸೊ ಕಂಪ್ಲೀಟ್ ವಿಡಿಯೋ ಹೇಗೆ ಅಂತ ಹೇಳಿ ತೋರಿಸ್ತೀನಿ. ಸಿಂಪಲ್ಲಾಗಿ ಸೀರೆ ಉಡಿಸಿದ್ದೀನಿ, ಕೈಕಾಲೇನು ಕೂರಿಸಿಲ್ಲ. ಸೊ ಇದಕ್ಕೆಲ್ಲ ನೆಕ್ಸ್ಟು ಹೂವಿನ ಅಲಂಕಾರ ಎಲ್ಲ ಮಾಡಬೇಕು. ತಿಂಡಿ ಬಂದು ಪುಳಿಯೋಗರೆ ಮಾಡೋಣ ಅಂತ ರೈಸ್ ಮಾಡಿ ಇಟ್ಟಿದ್ದೀನಿ. ಪುಳಿಯೋಗರೆ ಮಾಡಬೇಕು. ಸೊ ಸಾಧ್ಯವಾದಷ್ಟು ನನ್ನ ಪೇಜನ್ನ ಅಥವಾ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ ಯು. ಇದೆಲ್ಲ ಲಕ್ಷ್ಮೀ ಪೂಜೆಗೆ ಅಂತ ಹೇಳಿ ಎತ್ತಿಟ್ಟಿರೋದು ಎಲ್ಲ ಹೀಗೆ ಇರಲಿ. ಇಲ್ಲಿ ನೋಡಿ, ಪಟಾಕಿ ಸಣ್ಣಕ್ಕಿರ್ಬೇಕಾದ್ರೆ ಒಂದೊಂದು ಪಟಾಕಿ ಥರಕ್ಕೆ ಎಷ್ಟು ಕಷ್ಟ. ಬಟ್ ಒಂದು ಮೂಟೆ ತಂದಿಟ್ಟಿದ್ದೀನಿ. ಸೊ ಇಲ್ಲೊಂದು ಬಾಕ್ಸು ಇಲ್ಲಿದೆ ನೋಡಿ, ಇಲ್ಲೂ ಇದೆ. ಆ್ಯಕ್ಚುಲಿ 30 ಶಾರ್ಟ್ಸ್ ಇದು. ಸೊ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಇರೋದು ಬೆಳ್ಳುಳ್ಳಿ ಪಟಾಕಿ, ಸುಸೂರು ಪತ್ತಿ ಆ ಥರದ್ದೆಲ್ಲ. ದೊಡ್ಡ ದೊಡ್ಡ ಪಟಾಕಿ ಇಲ್ಲ. ಸೊ ನಮ್ಮ ಮೈಸೂರಲ್ಲಿ ಗೊತ್ತಿರ್ಬೋದು, ಫ್ಯಾಕ್ಟ್ರಿ ಇದೆ, ಕಮ್ಮಿ ರೇಟಲ್ಲಿ ಸಿಗುತ್ತೆ. ಇದು 3000 ಏನೋ ಸಮಥಿಂಗ್, 3000 ಏನೋ ಇದೆ. ಸೊ ಸಂಜೆ ತೋರಿಸ್ತೀನಿ. ಈಗ ಫಸ್ಟು ಕೆಲಸ ಶುರು ಮಾಡೋಣ. ಎಲ್ಲ ಹಿಂಗಾಗಿದೆ. ಈ ಸಲ ಒಟ್ಟಾಗಿರೋ ಕಾಯಿನು ಇನ್ನೂ ಒಂದಿದೆ, ತೋರಿಸ್ತೀನಿ. ನಾನೇನು ಜಾಸ್ತಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಲ್ಲ. ಮಕ್ಕಳಿಗೆ ನೀಟಾಗಿ ಎಣ್ಣೆ ಹಚ್ಚಿ ಸ್ನಾನ ಮಾಡಬೇಕು. ಆ್ಯಕ್ಚುಲಿ ಇದು ಹೇಳ್ತಾರೆ, ಇನ್ನು ನೆಕ್ಸ್ಟು ಚಳಿಗಾಲ ಬರೋದ್ರಿಂದ ಹಿಂದಿನವ್ರದ್ದು ಒಂದು ಸಂಪ್ರದಾಯ ಇದು. ಎಣ್ಣೆ ಹಚ್ಚಿ ಸ್ನಾನ ಮಾಡಿದರೆ ಮೈಕೈ ಒಡೆಯಲ್ಲ ಅಂತ ಹೇಳಿ. ಒಬ್ಬೊಬ್ರದ್ದು ಒಂದೊಂದು ಥರ. ಬಟ್ ಹಿಂದಿನವರು ಆ ಥರ ಮಾಡಿರ್ತಾರೆ. ಅದು ಶಾಸ್ತ್ರ ಸಂಪ್ರದಾಯದಿಂದ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸೈಂಟಿಫಿಕ್ಕಾಗಿ ಅಂದರೆ ಆ ಥರ ಬರುತ್ತೆ. ನೆಕ್ಸ್ಟ್ ಚಳಿಗಾಲ ಅಲ್ವಾ, ಸರಿಯಾಗಿ ಮೈಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಮೈಕೈ ಒಡೆಯಲ್ಲ ಅಂಥೇಳಿ. ಇನ್ನೇನು ನಾನು ಸ್ನಾನ ಮಾಡಿಕೊಂಡು ದೇವ್ರ ಮನೆಯೆಲ್ಲ ರಾತ್ರಿಯೇ ಕ್ಲೀನ್ ಮಾಡಿದ್ದೆ, ಲಾಸ್ಟ್ ವ್ಲಾಗಲ್ಲೇ ಶೇರ್ ಮಾಡಿದ್ದೆ. ಸೊ ಈಗ ದೇವರಿಗೆ ಹೂವೆಲ್ಲ ಮುಡಿಸ್ಬಿಟ್ಟು ಫಸ್ಟು ಮನೆ ದೇವರಿಗೆ ಪೂಜೆ ಮಾಡ್ಕೋಬೇಕು. ನಮ್ಮ ಭಟ್ರು ಯಾವತ್ತೂ ಹೇಳ್ತಾರೆ, ಫಸ್ಟ್ ಅವ್ರು ಬರೋದ್ರೊಳಗೆ ಎಲ್ಲ ಡೆಕೋರೇಷನ್ ಆಗಲಿ ಅಥವಾ ಮನೆ ದೇವ್ರ ಪೂಜೆ, ಹೊಸ್ಲು ಪೂಜೆ, ತುಳಸಿ ಪೂಜೆ ಎಲ್ಲದನ್ನು ಮಾಡಿಟ್ಕೋಬೇಕು. ಅವ್ರು ಬಂದು ಪೂಜೆ ಶುರು ಮಾಡ್ತಾರೆ. ನಾನು ರಾತ್ರಿಯೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ರಾತ್ರಿ ಅಷ್ಟು ಕ್ಲೀನ್ ಮಾಡಿಬಿಟ್ರು. ನನಗೀಗ 2 ಗಂಟೆ ಆಯಿತು ನಾನು ಪೂಜೆ ಮಾಡೋದ್ರಲ್ಲಿ. ಮನೆ ಕ್ಲೀನ್ ಮಾಡೋದಾಗಲಿ, ಅಡುಗೆ ವೀಡಿಯೋ ಎಲ್ಲ ನಾನು ಹಾಕ್ಲಿಕ್ಕೆ ಹೋಗಿಲ್ಲ. ನಾನು ಎಲ್ಲ ಮಾಡಿಕೊಂಡು ಪೀಸ್ಫುಲ್ಲಾಗಿ, ಇನ್ನೇನು ಕೆಲಸ ಇಲ್ಲ ಅಂತ ಹೇಳಿದ ತಕ್ಷಣ ನಾನು ದೇವ್ರ ಕೆಲಸ ಶುರು ಮಾಡ್ತೀನಿ. ಯಾಕಂದರೆ ಒಂದು ಸಲ ಆಚೆ ಒಂದು ಸಲ ಈಚೆ ನಂಗಾಗಲ್ಲ. ಈಗ ಬತ್ತಿ ಕಟ್ಟೆಲ್ಲ ಹಾಕ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ದೇವ್ರ ಮನೆ ಅಂತೂ ಸಿಕ್ಕಾಪಟ್ಟೆ ಧೂಳಾಗಿತ್ತು. ವೀಕ್ಲಿ 1 ಡೇ ಆದರೂ ನಾನು ಕ್ಲೀನ್ ಮಾಡಲೇಬೇಕು. ಲಾಸ್ಟ್ ವೀಕ್ ಕ್ಲೀನ್ ಮಾಡಿದ್ದೆ, ಈ ವೀಕು ನಿನ್ನೆನೇ ಕ್ಲೀನ್ ಮಾಡಿ ಇಟ್ಕೊಂಡೆ. ಯಾಕಂದರೆ ಜಾಸ್ತಿ ಲೋಬನ ಮತ್ತು ಊದುಬತ್ತಿ, ಕರ್ಪೂರ ಜಾಸ್ತಿಗಳನ್ನ ಯೂಸ್ ಮಾಡ್ತೀನಿ. ನಂಗೆ ಅದೊಂಥರ ಪಾಸಿಟಿವ್ ವೈಬ್ಸು ದೇವರಿಗೆ. ಮತ್ತು ಹೂಗಳನ್ನ ಜಾಸ್ತಿ ಹಾಕ್ತೀನಿ. ಹೂಗಳು
ಉದ್ರಿ ಬೀಳ್ತಾ ಇರುತ್ತಲ್ವ. ಸೊ ಅದೇ ಒಂಥರ ಕಸ ಕಸ ಅನಿಸ್ತಾ ಇರುತ್ತೆ. ಸೊ ಅದನ್ನು ನಾವು ತೆಗೆದ್ರು ಅಷ್ಟೊಂದು ಧೂಳಿರುತ್ತೆ. ಸೊ ಹಾಗಾಗಿ ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಬೆಳಗ್ಗೆ ಇನ್ನೊಂದು ಸಲ ನೀಟಾಗಿ ಅರಿಶಿನ ನೀರಲ್ಲೆಲ್ಲ ಒರೆಸ್ಕೊಬಿಟ್ಟು, ದೀಪನೂ ಅಷ್ಟೇ ಅರಿಶಿನ ನೀರಲ್ಲೆಲ್ಲ ಒರೆಸ್ಕೊಬಿಟ್ಟು ಹಾಕೋಬಿಟ್ಟೆ. ಕುಂಕುಮ ನೋಡಿ ಎಷ್ಟು ಹಚ್ಚಿದ್ರೂ ಹತ್ತಾಯಿಲ್ಲ. ನಂಗೆ ಒಂಥರ ಭಯ ಆಗ್ತಾಯಿತ್ತು, ಯಾಕೆ ಹಿಂಗೆ ಆಗ್ತಾಯಿದೆ ಅಂತ ಹೇಳಿ. ಡ್ರೈ ಆಗ್ತಾಯಿತ್ತು ಅಂತ ಅಂದ್ಕೊಂಡೆ. ಆಮೇಲೆ ಸ್ವಲ್ಪ ನೀರು ಹಚ್ಕೊಂಡು ಹತ್ತಿದ್ರು ಹತ್ತುತ್ತಾ ಇಲ್ಲ. ನೋಡ್ತಾ ಇರ್ಬೋದು, ನೀರು ಹಚ್ಚಿದ್ರು ಹತ್ತುತ್ತಾ ಇಲ್ಲಲ್ಲ, ಇದು ಯಾಕೆ ಅಂತೇಳಿ ಅದಕ್ಕೆ ಜಾಸ್ತಿನೇ ತಗೊಂಡು ಸರಿ ಇಟ್ಬಿಟ್ಟೆ. ದೊಡ್ಡಕ್ಕೆ ಕಾಣ್ತಾ ಇದೆ ನೋಡಿ. ಪೂಜೆ ಮಾಡ್ಬೇಕಾದ್ರೆ ಇದು ಕುಂಕುಮ ಇರಲೇಬೇಕು, ಅದು ಹೆಣ್ಮಕ್ಳಿಗೆ. ಸೊ ಹಾಗೆ ಉಪ್ಪಿನ ದೀಪನೂ ಇಡ್ತಾ ಇದ್ದೀನಲ್ವ. ಸೊ ಉಪ್ಪಿನ ದೀಪನೂ ಇಟ್ಬಿಟ್ಟೆ. ಸ್ವಲ್ಪ ಲೇಟೇ ಆಯಿತು. ಸೊ ಪರವಾಗಿಲ್ಲ ಅಂಥೇಳಿ ನಾನಿಲ್ಲಿ ಉಪ್ಪಿನ ದೀಪನ ಕೆಲವೊಬ್ಬರು ಮಂಗಳವಾರ ಇಟ್ಟು ಬುಧವಾರ ತೆಗಿಬೇಕು ಅಂತಾರೆ. ನಾನು ಹಾಗಲ್ಲ, ಪ್ರತಿನಿತ್ಯ ನಾನು ಉಪ್ಪಿನ ದೀಪ ಹಚ್ತೀನಿ. ನಾನು ಉಪ್ಪಿನ ದೀಪ ಹಚ್ಚೋದ್ರಿಂದ ಕೆಲವೊಬ್ಬರ ಪದ್ಧತಿ ಕೆಲವೊಂದು ಥರ ಇರುತ್ತೆ. ನನಗೆ ಈ 9 ವಾರ 11 ವಾರ ಈ ಥರ ಎಲ್ಲ ಮಾಡ್ತಾರೆ. ಬಟ್ ನಾನಲ್ಲ, ಕಂಟಿನ್ಯೂಸ್ ಆಗಿ ದೀಪ ಹಚ್ತೀನಿ, ಉಪ್ಪಿನ ದೀಪ. ಸೊ ನಮಗೆ ಅದರಿಂದ ಕೆಲವೊಬ್ರು ಹೇಳ್ತಾರೆ ಸಾಲ ಬಾಧೆ ತೀರುತ್ತೆ, ಅದು ಬಾಧೆ ತೀರುತ್ತೆ, ಒಳ್ಳೆಯದಾಗತ್ತೆ ಅಂತ. ಬಟ್ ಮೇಯ್ನ್ಲಿ ಉಪ್ಪಿನ ದೀಪ ಹಚ್ಚೋದು ನಮ್ಮದು ಋಣ ಏನಾದರೂ ಹಿಂದಿನ ಜನ್ಮದಲ್ಲಿ ಏನಾದರೂ ಋಣಗಳು ಇತ್ತು ಅಂದರೆ ಅದು ಬಗೆಹರಿಯುತ್ತೆ, ಒಳ್ಳೆಯದಾಗತ್ತೆ ಅಂತ. ಹಾಗಾಗಿ ದಿನ ಉಪ್ಪಿನ ದೀಪ ಹಚ್ತೀನಿ ನಾನು. ಇವನ್ ನಂಗೆ ಪೂಜೆ ಮಾಡೋಕ್ಕಾಗಿಲ್ಲ ಅಂದರೂ ಮನೇಲಿ ಯಾರಾದರೂ ಪೂಜೆ ಮಾಡ್ತಾರೆ. ಮತ್ತು ಅದು ಯಾವಾಗ ತೆಗಿತೀರ ಅಂದರೆ, ನಾನು ದೇವ್ರ ಮನೆ ಯಾವಾಗ ಕ್ಲೀನ್ ಮಾಡ್ತೀನಲ್ವ, ವಾರಕ್ಕೊಂದು ಸಲ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ಹಿಂದಿನ ದಿನ ಕ್ಲೀನ್ ಮಾಡ್ತೀನಲ್ವ, ಆವಾಗ ಅದನ್ನು ತೆಗೆದು ಸಿಂಕಿಗೆ ಹಾಕ್ಬಿಡ್ತೀನಿ, ಮತ್ತು ಅದರಲ್ಲೇ ಇಡ್ತೀನಿ. ಸೊ ಮಂಗಳವಾರ ಇಡೋದು, ಬುಧವಾರ ಅದನ್ನು ನೀರಿಗೆ ಹಾಕೋದು ಆ ಥರ ನಾನು ಮಾಡಲ್ಲ. ನನ್ನ ಪದ್ಧತಿ, ನಂಗೆ ಇದು ಒಳ್ಳೆಯದಾಗಿದೆ. ಕೆಲವೊಬ್ಬರು ಇಡಬಾರ್ದು ಅಂತಾರೆ, ಬಟ್ ನನಗೆ ನಾನು ಕೇಳ್ಕೊಂಡಿರೋ ಹಾಗೆ ನಂಗೆ ಒಳ್ಳೆಯದಾಗಿದೆ. ಅದರಿಂದ ಏನು ಕೆಟ್ಟದಾಗಿಲ್ಲ ಉಪ್ಪಿನ ದೀಪ ದಿನ ಹಚ್ಚೋದ್ರಿಂದ. ಹೀಗೆ ಅಮ್ಮನವ್ರ ಅಲಂಕಾರ ಮಾಡ್ತಾಯಿದ್ದೀನಿ. ನನಗೆ ಸುಮಾರು ಜನ ಕೇಳ್ತಾರೆ, ಕಳಸ ಚೆಂದ ಹಾಕ್ತೀರಾ, ಕಳಸ ಚೆನ್ನಾಗಿ ಹಾಕ್ತೀರಾ ಅಂತೇಳಿ. ಆ್ಯಕ್ಚುಲಿ ಇದು ಕೆಲವೊಬ್ಬರು ಲಕ್ಷ್ಮೀ ಕಳಸ ಅಂದ್ಕೊಳ್ತಾರೆ. ಇದು ಲಕ್ಷ್ಮೀ ಕಳಸ ಅಲ್ಲ, ಮನೆ ದೇವ್ರ ಕಳಸ ಇದು. ನಾನು ಮನೆ ದೇವ್ರ ಹೆಸರಲ್ಲಿ ಕಳಸ ಇಡುವಂಥದ್ದು. ಲಕ್ಷ್ಮೀ ದೇವ್ರ ಅಥವಾ ಬೇರೆ ಯಾವುದೇ ಹೆಸರಲ್ಲಿ ನಾನು ಇಡಲ್ಲ, ಮನೆ ದೇವ್ರ ಹೆಸರಲ್ಲಿ. ಹಾಗಾಗಿ ಹಿಂಗಾರ ಮುಡಿಸುವಂಥದ್ದು. ನಮ್ಮ ಮನೆ ದೇವರಿಗೆ ಹಿಂಗಾರ ತುಂಬ ಪ್ರಿಯವಾದದ್ದು, ಹಾಗಾಗಿ ಹಿಂಗಾರ ಹಾಕುವಂಥದ್ದು. ಸುಮಾರು ಜನ ಹಿಂಗಾರ ಯಾಕೆ ಹಾಕ್ತೀರಾ, ಪ್ರತಿ ಸಲನೂ ಹಾಕ್ತೀರಲ್ಲ ಅಂಥೇಳಿ ಸುಮಾರು ಯೂಟ್ಯೂಬಲ್ಲಾಗಲಿ ಫೇಸ್ಬುಕ್ಕಲ್ಲಾದರೆ ಕಮೆಂಟ್ಗಳು ಬರ್ತಾ ಇರುತ್ತೆ. ಸೊ ಅದಕ್ಕೆ ಕ್ಲಾರಿಫಿಕೇಷನು. ನಾನು ಜಾಸ್ತಿ ವಾಯ್ಸ್ ಓವರ್ ಕೊಡ್ಲಿಕ್ಕೆ ಹೋಗಲ್ಲ. ಈಗೀಗ ನ್ಯಾಚುರಲಾಗಿ ಹಾಗೆ ಇರುತ್ತಲ್ಲ, ಹಾಗೆ ವಿಡಿಯೋ ಶೇರ್ ಮಾಡ್ತೀನಿ ನಿಮ್ಮೊಟ್ಟಿಗೆ. ಬಟ್ ಟಿ ವಿ ಸೌಂಡ್ ಸಿಕ್ಕಾಪಟ್ಟೆ ಇತ್ತು. ಸೊ ಹಾಗಾಗಿ ನಾನು ಇವತ್ತು ಸ್ವಲ್ಪ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ನಿಮಗೆ ಹೇಗೆ ಅನಿಸುತ್ತೆ, ವಾಯ್ಸ್ ಓವರ್ ಕೊಡಬೇಕಾ, ಬಟ್ ಹಾಗೆ ವಿಡಿಯೋ ಮಾಡಿದರೆ ನಿಮಗೆ ಇಷ್ಟನಾ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ. ಸೊ ಹಿಂಗಾರ ತುಂಬ ಎಳೆದಿತ್ತು, ಸ್ವಲ್ಪ ಎತ್ತಿಟ್ಟೆ, ಲಕ್ಷ್ಮೀ ಪೂಜೆಗೂ ಆಗುತ್ತೆ ಅಂಥೇಳಿ ಇನ್ನೊಂದು ಸ್ವಲ್ಪ ಮುಡಿಸ್ತಾ ಇದ್ದೀನಿ. ಅದನ್ನು ಹೇಳ್ತಾರೆ ಕೆಲವೊಬ್ಬರು, ಎಷ್ಟು ಡೀಪಾಗಿ ವೀಡಿಯೋ ನೋಡ್ತಾರಂದರೆ ದೇವ್ರ ಮನೇಲಿ ಆ ಥರ ಚಾಕು ಇಟ್ಕೊಂಡಿದ್ದೀರಲ್ಲ ಅಂತ ಹೇಳಿ. ಕಬ್ಬಿಣದ ವಸ್ತು ಇಡಬಾರ್ದು ಗೊತ್ತು, ಬಟ್ ದೇವ್ರ ಮನೆಗೆ ನಾನು ಕತ್ರಿ ಯೂಸ್ ಮಾಡಲ್ಲ, ಅದರಲ್ಲೇ ಕಟ್ ಮಾಡಿಬಿಟ್ಟು ಸಪ್ರೇಟ್ ಇಟ್ಟಿದ್ದೀನಿ ನಾನು. ಸೊ ಉಪ್ಪಿನ ದೀಪನೂ ಮನೆಗೆಲ್ಲ ದೀಪ ಹಚ್ಚಿಬಿಟ್ಟು ಒಟ್ಟು 5 ದೀಪ ಹಚ್ತಾಯಿದ್ದೀನಿ ನಾನು. ರಾಯರಿಗೆ 2 ಫೋಟೋಕ್ಕೆ 2 ದೀಪ, ಉಪ್ಪಿನ ದೀಪ ಮತ್ತು ಮಾಮೂಲಿ 2 ದೀಪ, ಒಟ್ಟು 5 ದೀಪ ಆಗುತ್ತೆ. 5 ದೀಪ ಒಳ್ಳೆ ಶಕುನನೇ. ಸೊ ಸಮ ಸಂಖ್ಯೆಯಲ್ಲಿ ಯಾವತ್ತೂ ಹಚ್ಚಬಾರ್ದು. ಈಗ ಮಂಗಳಾರತಿ ಮಾಡಿಕೊಂಡು ಇಡೀ ಮನೆಗೆ ಧೂಪ ಹಿಡಿದ್ರೆ ಪೂಜೆ ಕಂಪ್ಲೀಟ್ ಆಗುತ್ತೆ. ಇನ್ನು ಲಕ್ಷ್ಮಿ ಕೂರಿಸಿದ್ದೀನಲ್ವ, ಅಲ್ಲಿ ತಟ್ಟೆಗಳು ಜೋಡಿಸೋದು, ತಟ್ಟೆಗಳು ಜೋಡಿಸ್ಕೊಂಡು ಅಲ್ಲಿ ನೆಕ್ಸ್ಟ್ ಕೆಲಸಕ್ಕೆ ಹೋಗಬೇಕಾಗತ್ತೆ ನಾನು. ಅಯ್ಯೋ, ಗ್ಯಾಸ್ ಆಫ್ ಮಾಡಕ್ ಮರ್ತ್ಬಿಟ್ಟೆ. ಹಾಲು ಕಾದಿರ್ಬೇಕು. ಗ್ಯಾಸ್ ಆಫ್ ಆಗಿದೆಯಲ್ಲ. ಕಿಚನ್ ತನಕ ಹೋಗ್ಬಿಟ್ರಿ, ಹಾಗೆ 2-3 ತಗೋಬೋದಲ್ಲ. ಅದ್ರಲ್ಲಿ ಸಕ್ಕರೆನೂ ಹಾಕ್ಬಿಡಿ. ಇಷ್ಟು ಮಾಡ್ಬಿಟ್ರಿ, ಡ್ರೋನು ಬೆರೆಸ್ಬಿಡಿ. ಅದ್ಭುತವಾದ ಸುವಾಸನೆ. ಸುವಾಸನೆ ಏರಿಯ ಕಲೆ ಅಲ್ವಾ, ನಿಧಾನಕ್ಕೆ ಹೋಗ್ಬಿಟ್ಟೆ. ಗಾಡಿಯಿಂದ ಒಂದೇ ಸಲಕ್ಕೆ ಹೋಗ್ಬಿಡುತ್ತೆ. ಪವರ್ ತೋರಿಸುತ್ತೆ, ಕಲೆ ಮತ್ತು ಕಲೆಯ ನೆರಳನ್ನು ಕೂಡ ಆಡುತ್ತೆ. ಹೊರಗಿಂದ ಕ್ಲೀನ್. ಅವ್ರಿಗೆಲ್ಲ
ವೆಲ್ಕಮ್ ಬ್ಯಾಕ್. ನಾನೀಗ ನೈವೇದ್ಯಕ್ಕೆ ಕೇಸರಿ ಬಾತ್ ಮಾಡೋಣ ಅಂತೇಳಿ, ಸೊ ತುಂಬ ಏನು ಮಾಡಲಿಕ್ಕಾಗಲ್ಲ, ಚಿತ್ರಾನ್ನ ಎಲ್ಲ ಮಾಡೋದು ಬೇಡ ಅಂತೇಳಿ. ಸೊ ನಾನು ಯಾವಾಗಲೂ ಅಷ್ಟೇ ಈ ಸತ್ಯನಾರಾಯಣ ಪ್ರಸಾದ ಮಾಡ್ತಾರಲ್ಲ ಆ ಥರ ಮಾಡೋದು ಚೆನ್ನಾಗಾಗತ್ತೆ. ಸೊ ನಮ್ಮ ಭಟ್ರು ಅದಕ್ಕಿಂತ ಶ್ರೇಷ್ಠವಾದದ್ದು ಏನೂ ಇಲ್ಲ ಅಂತ ಹೇಳಿದ್ರು. ನಾನು ಯಾವಾಗಲೂ ಅಷ್ಟೇ ಲಕ್ಷ್ಮೀ ಪೂಜೆ ಮಾಡಲಿ ಅಥವಾ ವರಮಹಾಲಕ್ಷ್ಮಿ ಪೂಜೆ ಮಾಡಲಿ, ಮನೇಲಿ ಏನೇ ಒಂದು ಪೂಜೆ ಮಾಡಿದ್ರು ನಾನು ಅದೇ ಮಾಡುವಂಥದ್ದು. ಹಾಗಾಗಿ ರವೆ ಹುರ್ಕೊಳ್ತಾ ಇದ್ದೀನಿ. ಸೊ ನನ್ನ ವೀಡಿಯೋಸ್ ಎಲ್ಲ ಹೇಗೆ ಬರ್ತಾಯಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏನಾದರೂ ಚೇಂಜಸ್ ಬೇಕು ಅಂದರೆ ನಾನು ಚೇಂಜಸ್ ಮಾಡಿ. ನಾನು ಆ್ಯಕ್ಚುಲಿ ಸಂಜೆ ಮಾಡೋ ವೀಡಿಯೋನ ನಾನು ಲೈವಲ್ಲಿ ಹಾಕಿರ್ತೀನಿ, ಹಾಗಾಗಿ ಅದನ್ನು ಫುಲ್ಲು ಕ್ಯಾಪ್ಚರ್ ಮಾಡಲಿಕ್ಕಾಗಲ್ಲ. ಸೊ ಇಷ್ಟೇ, ಇದನ್ನು ಕಂಪ್ಲೀಟು ಹೇಗೆ ಮಾಡ್ತೀನಿ ಎಲ್ಲರೂ ಹೇಗೆ ಮಾಡ್ತಾರೆ ಅದೇ ಥರ ಮಾಡೋದು. ಇನ್ನು ಡೆಕೋರೇಷನ್ ಕಡೆ ಜಸ್ಟ್ ಡೆಕೋರೇಷನ್ ಮಾಡಿಟ್ಟಿದ್ದೀನಿ ಅಷ್ಟೇ. ಅದಕ್ಕೆಲ್ಲ ಹೂ ಮುಡಿಸಿ ತಟ್ಟೆಗಳು ಅರೇಂಜ್ ಮಾಡಬೇಕು. ಈ ಸಲ 9 ತಟ್ಟೆ ಇಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ನೋಡೋಣ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಆರೋಗ್ಯಕ್ಕೆ ಒಳ್ಳೇದಲ್ಲ, ಹಾಕಿಡಕ್ಕಾಗುತ್ತೆ ಅಂತ. ನನ್ನ ಮಾತೆ ಅವ್ರು ಕೇಳಲ್ಲ ಆಂಟಿ. ನೀ ಶರ್ಟ್ ಹಾಕಬೇಕು ತಾನೆ. ಅವಳು ಹಿಂದ್ಗಡೆ ಹೂ ಕಂಡ ಇದು ಮುಗ್ದೆ ಹೋಯ್ತು. ನಾವೇನು ಮಾಡೋಣ, ನನಗೆಲ್ಲ ಅವನು ಕೊಟ್ಟಿನಿ. ಈ ಕಡೆ ಬಾ ಸಾಕು ಬಾ. ನೋಡಲಿ ನೀನು ಹೋಗ್ತಾಳು ಚಂದ ಕಾಣುತ್ತೆ. ಸ್ವಲ್ಪ ದೂರ ಹೋಗ್ತೇನೆ, ಎಲ್ಲೂ ಕಾಡಲ್ಲಿ ಬೀಳುತ್ತಾ ಅಂತ. ಯಾವುದೋ ಬೇರೆ ಊರಿಗೆ ಹೋಯ್ತದೆ, ಅದು ಮೇಲೆ ಆರಿ ಕೆಳಗೆ ಬಿಡ್ಬೇಕು. ಸಕ್ಕ ಮೇಲ್ಗಡೆ
ಟರ್ಟಿ ಶರ್ಟ್ಸಾ ನೀ ಹಂಗೆ ಮಾಡಿದೆ ಅಣ್ಣ